ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದ್ರೆ ಬಿಗ್ ಬಾಸ್ ಮನೆಗೆ ಈಗಾಗಲೇ ವಿಲನ್ ಎಂಟ್ರಿ ಕೊಟ್ಟಾಗಿದೆ. ವಿಲನ್ ಎಂಟ್ರಿಯಿಂದ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿಗೆ ಕೊಟ್ಟಿರುವಂತಹ ಟಾಸ್ಕ್ ಕಾವ್ಯ ಅವರನ್ನ ಅಳಿಸ್ಬೇಕು ಅಂತ ಹೇಳಿ ವಿಲನ್ ಈಗಾಗಲೇ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಗಿಲ್ಲಿ ಅವರು ಈಗಾಗಲೇ ಗೆದ್ದಾಗಿದೆ. ಕಾವ್ಯ ಅವ್ರಿಗೂ ಕೂಡ ಗಿಲ್ಲಿ ಅವರ ವ್ಯಾಲ್ಯೂ ಏನು, ಗಿಲ್ಲಿ ಅವರ ಬಾಂಧವ್ಯ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಾಗಿದೆ. ಅದೆಲ್ಲದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಚರ್ಚೆ ಮಾಡಲು ನಮ್ಮ ಜೊತೆ ಇದ್ದಾರೆ ನನ್ನ ಕೊಲೀಗ್ಸ್ ಪಾಟೀಲ್ ಸರ್ ಹಾಗೂ ರಾಮ್ ಸರ್. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಟೀಲ್ ಸರ್, ಮೊದಲನೇದಾಗಿ ನಾನು ನಿಮ್ಮ ಬಳಿ ಬರ್ತೀನಿ. ಗಿಲ್ಲಿ ಕೊಟ್ಟಿರೋ ಟಾಸ್ಕ್ ಕೂಡ ಮುಗಿತು, ಕಾವ್ಯಗೆ ಗಿಲ್ಲಿ ಬಾಂಧವ್ಯ ಕೂಡ ಗೊತ್ತಾಗಿದೆ. ಹೌದೌದು, ಆ ಒಂದು ಟಾಸ್ಕ್ ಆ್ಯಕ್ಚುಲಿ ಮಿಕ್ಸ್ಡ್ ಒಪಿನಿಯನ್ ಇದೆ ಹೊರಗಡೆ ಕೂಡ. ಒಂದು ನೋಡಿ, ಗಿಲ್ಲಿ ಮತ್ತು ಕಾವ್ಯ ಜೋಡಿನ ಅವ್ರ ಜೋಡಿ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಹೊರಗಡೆ. ನೀವು ಯಾವುದೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಗಿಲ್ಲಿ ಕಾವ್ಯ ಇದೆ ಅವ್ರ ಫ್ಯಾನ್ ಫೇಜ್ ಕೂಡ ಸ್ಟಾರ್ಟ್ ಆಗಿದೆ. ಅವ್ರನ್ನ ಅಳಿಸ್ಬೇಕು ಅನ್ನೋಂಥ ಒಂದು ಟಾಸ್ಕ್ ಇತ್ತಲ್ಲ, ಅದು ತುಂಬ ಇಂಟ್ರೆಸ್ಟಿಂಗ್ ಟಾಸ್ಕ್. ಅದು ನೋಡಿ, ಈ ಬಿಗ್ ಬಾಸ್ 2-3 ದಿನದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಟಾಸ್ಕ್ಗಳು ಬರ್ತಾ ಇದೆ. ಅದರಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಅವ್ರನ್ನ ಅಳಿಸುವಂಥ ಟಾಸ್ಕ್. ನೋಡಿ, ನಿನ್ನೆ ಗಿಲ್ಲಿ ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿದ್ದ ಅಂದರೆ, ಹೆಂಗಪ್ಪ ಈ ಟಾಸ್ಕ್ ಮುಗಿಸೋದು, ಆ ಮನಸ್ಸಿನಲ್ಲಿ ಅದು ಇರೋದೇ ಇಲ್ಲ. ಆದರೆ ಕೆಟ್ಟ ಮಾತುಗಳನ್ನು ಆಡಲೇಬೇಕು. ಕೆಟ್ಟಂದ್ರೆ ಬೈಗುಳ್ಗಳಂತಲ್ಲ, ಅವ್ರ ವಿರುದ್ಧವಾದಂಥ ಟಾಂಟ್ಗಳನ್ನ ಹೊಡೆಯೋದು, ಆಮೇಲೆ ನೀನೇನು ಮಾಡಿಲ್ಲ ಅನ್ನೋದು, ಜಸ್ಟ್ ನೀನು ಮೇಕಪ್ ಮಾಡ್ಕೊಳ್ತೀಯ ಅಂತ ಹೇಳೋದು. ಅದನ್ನ ಆತ ಹೇಳುವಾಗ ಆತ ಎಷ್ಟು ನೊಂದ್ಕೊಂಡಿರ್ತಾನೋ ಗೊತ್ತಿಲ್ಲ. ನಿಜವಾಗ್ಲೂ ಅದು ಕಾಣಿಸ್ತಾ ಇತ್ತು. ತಲೆ ಎಲ್ಲ ಕೆರ್ಕೋತಾ ಇದ್ದ, ಅಲ್ಲಿಲ್ಲೋ ಕುತ್ಕೊಂಡಿದ್ದ, ಊಟ ಮಾಡೋದು ಬಿಟ್ಬಿಟ್ಟಿದ್ದ, ಕಾವ್ಯನ ನೋಡಿ ಅಷ್ಟು ಇಷ್ಟಪಡ್ತಿದ್ದ. ನಾನ್ ವೆಜ್ ಅಂದ್ರೆ ಪ್ರಂಚಿಪಾನ, ಆದ್ರೆ ನಾನ್ ವೆಜ್ನು ಕೂಡ ಬಿಟ್ಟು ಆಕೆ ಊಟ ಮಾಡಿಲ್ಲ ಅನ್ನೋ ಕಾರಣಕ್ಕೆ. ಯಾಕಂತ ನಾನ್ ವೆಜ್ ಊಟ ಬಿಟ್ಟ ಅಂದ್ರೆ, ಅವರು ಇನ್ನೊಂದು ಸ್ವಲ್ಪ ರೈಸ್ ಬೇಕು ಅಂತ ಹೇಳಿ ತಗೊಳಕ್ ಬಂದಿರ್ತಾರೆ. ಅಡಿಗೆನು ನಾನೇ ಮಾಡಿದ್ದಲ್ವಾ ಅಂದಾಗ ಅವ್ರಿಗೆ ತಲೆ ಕೆಟ್ಟು ಊಟನೇ ಮಾಡಲ್ಲ ಅಂತ ಹೋಗ್ತಾರೆ. ಅವ್ರನ್ನ ಎಷ್ಟು ಆತ ಮಾತಿನಿಂದ ನೋಯಿಸಿರ್ತಾನೋ ಅಷ್ಟೇ ನೋವು ಆತನಿಗೂ ಆಗಿದೆ. ಅದೇ ಕಾರಣಕ್ಕಾಗಿ ಆತನೂ ಊಟ ಮಾಡಿರಲಿಲ್ಲ. ಜಸ್ಟ್ ಅಳಿಸ್ಬೇಕು ಅನ್ನೋಂಥ ಟಾಸ್ಕ್. ಮತ್ತೆ ಆ ಟಾಸ್ಕ್ನ ತಗೊಳ್ಳುವಾಗ್ಲೂ ಕೂಡ, ಅಂದ್ರೆ ವಿಲನ್ ಹೇಳ್ತಾರೆ ಈ ಟಾಸ್ಕ್ನ ಒಪ್ಕೋತೀರಾ ಅಂತ, ಅವಾಗ ಅವ್ರು ಟೈಮ್ ತಗೋತಾರೆ. ಒಂದು ನಿಮಿಷ ಗಾಬರಿ ಆಗಿಬಿಡ್ತಾರೆ. ಹೆಂಗೆ ಮಾಡೋದು, ನಾನು ಅಳಿಸ್ಬೇಕಾ, ಆ ರೀತಿಯಾದಂಥ. ನನಗೆ ಗಿಲ್ಲಿದು ಒಂದು ಪ್ಯೂವರ್ ಅಂದರೆ ಅಷ್ಟು ಪರಿಶುದ್ಧವಾದಂಥ ಸ್ನೇಹ ಅಂತೂ ಖಂಡಿತವಾಗ್ಲೂ ಕಾಣಿಸ್ತು. ಅಲ್ಲಿ ನನಗೆ ಕಾವ್ಯ ಅವ್ರದ್ದು ಕೂಡ ಬೆಸ್ಟ್ ಅಂತ ಅನಿಸಿದ್ದು ಅಂದರೆ, ಅಷ್ಟೊಂದು ಗಿಲ್ಲಿ ಟಾಂಟ್ ಹೊಡಿತಾ ಇದ್ರು ಕೂಡ, ಅಷ್ಟೊಂದು ಮಾತನಾಡ್ತಾ ಇದ್ರು ಕೂಡ, ಕಾವ್ಯ ಏಕವಚನದಲ್ಲಿ ಬೇಯೋದಾಗಿರ್ಬೋದು, ಬೇರೆ ಥರ ಮಾತಾಡೋದಾಗಿರ್ಬೋದು, ಗಿಲ್ಲಿಗೆ ಶಿಕಾಪ್ಟಿ ರೇಗ್ ಬಿಡೋದಾಗಲಿ ಆ ಥರ ಮಾಡಲಿಲ್ಲ. ಕಾಮಾಗೆ ಕೂಲಾಗೆ ತೊಗೊಂಡ್ರು. ಇದೇ ರೀತಿಯಾಗಿ ಪ್ರೀ ಪ್ರಾಡಕ್ಟ್ ಅನ್ನುವಂಥ ಮಾತನ್ನ ಅಶ್ವಿನಿ ಹೇಳಿದಾಗ ತುಂಬ ರೇಗಾಡ್ಬಿಟ್ಟಿದ್ರು ಕಾವ್ಯ. ಬಟ್ ಇಲ್ಲಿ ಗಿಲ್ಲಿ ಹಾಗೆ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಗಿಲ್ಲಿ ಬಗ್ಗೆ ಹೇಳಿದರು, ಗಿಲ್ಲಿ ಈ ಥರ ಮಾಡೋನಲ್ಲ, ಇದು ಯಾಕೋ ಟಾಸ್ಕ್ ಅನ್ನಿಸ್ತಾ ಇದೆ ಅನ್ನೋದನ್ನು ಅವ್ರ ತಲೆಯಲ್ಲಿದೆ. ಬಟ್ ಅವ್ನು ಹೇಳಿದ ಮಾತು ಕೂಡ ನೋವು ಅನುಭವಿಸಿದ್ರು. ಬಟ್ ಕೊನೆಗೂ ಕೂಡ ಗಿಲ್ಲಿ ಸಕ್ಸಸ್ ಆದರು. ಸ್ಪಂದನ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ಅದು ಗೊತ್ತಾದ್ಮೇಲೆ ಯಾವ ತರ ಇರುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಇದೆ. ಬಟ್ ನಿನ್ನೆ ಟಾಸ್ಕ್ ಮಾತ್ರ ಎಮೋಷನಲ್. ಗಿಲ್ಲಿ ಮತ್ತೆ ಕಾವ್ಯನ ಯಾರು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೋ ಅವ್ರಿಗೊಂದು ಒಳ್ಳೆ ಮಜಾ ಸಿಕ್ತು ನಿನ್ನೆ. ಸರ್, ನೀವೇನ್ ಹೇಳ್ತೀರಾ ಸರ್ ಇವ್ರಿಬ್ರು ಫ್ರೆಂಡ್ಶಿಪ್ ಬಗ್ಗೆ? ಅಂತೂ ಕಾವ್ಯ ಬೇರೆ ಹತ್ಬಿಟ್ರು, ಗಿಲ್ಲಿ ಗೆದ್ರು, ಏನ್ ಹೇಳ್ತೀರಾ? ಇಲ್ಲ ನೋಡಿ, ಬಿಗ್ ಬಾಸ್ ಅವರೇ ಕೊಟ್ಟಿರ್ತಾರೆ, ನೀವು ಈ ತರ ಅಳಿಸಿದ್ರೆ ಕ್ಯಾಪ್ಟನ್ಸಿಗೆ ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತೀರಾ ಅಂತ ಹೇಳಿ. ಸೊ ಅಲ್ಲೂ ತೊಗೊಳೋದಿಲ್ಲ. ಅಲ್ಲೂ ಅವರು ತುಂಬಾ ಯೋಚನೆ ಮಾಡ್ತಾರೆ. ಇವರು ಅಶ್ವಿನಿ ಅವರು ನಿಮ್ಗೆ ಓಕೆನಾ, ನಿಮ್ಗೆ ಓಕೆ ಇದೆ ನಾನು ತೊಗೊಳ್ತೀನಿ, ಯಾಕೆ ಅಂತಂದ್ರೆ ನೀವು ಅಳಿಸ್ಬೇಕು ಅದನ್ನ ಅಂತ ಹೇಳಿ ಒಪ್ಪಿಸ್ತಾರೆ. ಅವರು ಯೋಚನೆ ಮಾಡ್ತಿರ್ತಾರೆ, ಹಿಂಗೆ ನಾಳೆ ದಿವಸ ಒಪ್ಸಿದ್ರೆ ಹತ್ರ ಅವರು ಅದನ್ನ ಅವರು ಪರ್ಸನಲ್ ತಗೊಂಡ್ಬಿಟ್ರೆ ನೆಕ್ಸ್ಟ್ ಕಂಟಿನ್ಯೂಟಿ ಆಗೋದಿಲ್ಲ, ನಮ್ದು ಫ್ರೆಂಡ್ಶಿಪ್ ಕಂಟಿನ್ಯೂಟಿ ಆಗೋದಿಲ್ಲ ಅನ್ನೋ ತಲೆಗೆಲ್ಲ ಬರುತ್ತೆ ಅವ್ರಿಗೆ. ಆದ್ರೆ ಟಾಸ್ಕ್ಗೋಸ್ಕರ ಆಯ್ತು ಸರಿ ಅಂತ ಹೇಳಿ ಅವ್ರು ಒಪ್ಕೊಂಡು ಹೊರಗಡೆ ಬರ್ತಾರೆ. ಅವ್ರಿಗೆ ಯಾರು ಡೌಟ್ ಆಗ್ತಾ ಇರುತ್ತೆ, ಇವ್ರಿಗೆಲ್ಲರೂ ಟಾಸ್ಕ್ ಕೊಟ್ಟಿದಾರಾ, ಏನಾದ್ರು ಕೊಟ್ಟಿದಾರಾ, ಈ ಥರ ಎಲ್ಲ ಮಾತಾಡೋದಿಲ್ವಲ್ಲ, ಇಷ್ಟು ದಿವಸ ಇಲ್ದಿರೋದು ಈ ಥರ ಇವಾಗೇನಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ಕೂಡ ಅವ್ರು ಅಲ್ಲೇ 1/4 ಗಂಟೆ ಕೂಡ ಅಲ್ಲೇ ಇರ್ತಾರೆ. ಅವ್ರಿಗೆ ಡೌಟ್ ಬರುತ್ತೆ, ಅಷ್ಟು ಬೇಗ ಹೊರಗಡೆ ಬರೋದಿಲ್ಲ.
ಸೊ ಅಲ್ಲೇನು ಒಂದು ಡಿಸ್ಪ್ಲೇ ಬರ್ತಿರುತ್ತೆ, ಡಿಸ್ಪ್ಲೇ ಆಫ್ ಆಗಿದ ತಕ್ಷಣ ಜಸ್ಟ್ ಒಂದು 2 ಮಿನಿಟ್ಸ್ಗೆಲ್ಲ ಹೊರಗಡೆ ಬರ್ತಿದ್ರು ಅವರು. ಅಲ್ಲಿ 1/4 ಗಂಟೆ ಲೇಟ್ ಆಗೋಯ್ತು. ಸೊ ಅವ್ರಿಗೆಲ್ಲರಿಗೂ ಡೌಟ್ ಒಂದೊಂದಾಗೆ ಬರ್ತಾ ಇರುತ್ತೆ, ಇವ್ರಿಗೇನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ತಾರೆ, ಸೊ ಹಂಗಾಗಿ ಇವ್ರು ಏನೋ ಮಾಡಿರ್ತಾರೆ ಅಂತ. ಆದ್ರೆ ಗಿಲ್ಲಿ ಮೇಲೆ ಅವರು ನಗ್ನಗ್ತಾ ಹೇಳ್ತಾ ಇರ್ತಾರೆ, ಇಲ್ಲ ಅವನು ಸೀಕ್ರೆಟ್ ಆಗಿ ಟಾಸ್ಕ್ ಕೊಟ್ಟಿದ್ದಾರೆ, ಸೊ ಹಂಗಾಗಿ ಆ ಥರ ಮಾಡ್ತಿರ್ತಾರೆ ಅವರು ಅಂತ. ಸೊ ಆದ್ರೂ ಕೆಲವೊಂದೆಲ್ಲ ಮಾತುಗಳು ಕೇಳ್ಬೇಕಾದ್ರೆ ಊಟದ್ದು, ಆಮೇಲೆ ಫ್ರೀ ಪ್ರಾಡಕ್ಟ್ ಅನ್ನೋ ಪದಗಳು, ಈ ಥರ ಫ್ರೀ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರೋದು. ಆಮೇಲೆ ಏನಾದ್ರು ಊಟ ಮಾಡೋ ವಿಚಾರದಲ್ಲಿ ರೇಗಿಸ್ಬಿಟ್ರೆ ಯಾರಿಗಾದ್ರೂ ಕೂಡ ಅವ್ರು ಊಟ ಕೂಡ ಕರೆಕ್ಟಾಗಿ ಮಾಡಲಿಲ್ಲ, ಅರ್ಧಕ್ಕೆ ತಟ್ಟೆನ ತೊಗೊಂಡೋಗ್ಬಿಟ್ಟು ಅನ್ನ ಹಾಕ್ಸ್ಕೊಳಕ್ ಹೋಗಿದ್ದಾರೆ ಅವರು, ರೈಸ್ ಬೇಕು ಅಂತ ಹೋಗ್ತಾರಲ್ಲಿ. ಸೊ ಅಲ್ಲೂ ಕೂಡ ರೇಗಿಸ್ದಾಗ ಏನಾಗುತ್ತೆ, ಊಟದ ವಿಚಾರದಲ್ಲಿ ಅದು ತುಂಬ ಮನ್ಸಿಗೆ ಹರ್ಟ್ ಆಗುತ್ತೆ. ಸೊ ಅದಾದ ನಂತರ ಅವರು ಸ್ಪಂದನ್ ಅವ್ರ ಹತ್ರ ಹಂಚ್ಕೊಳ್ತಾರೆ, ಈ ಥರ ಯಾವತ್ತೂ ಇಲ್ಲ, ಈ ಥರ ಬಿಹೇವ್ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿ. ಅಲ್ಲಿ ಅವ್ರು ಹತ್ಬಿಡ್ತಾರೆ. ಆದರೂ ಗಿಲ್ಲಿ ಗೊತ್ತಿರೋದಿಲ್ಲ. ಎಷ್ಟೋ ಹೊತ್ತಾದ್ಮೇಲೆ ಸ್ಪಂದನ ಅವರು ಹೇಳ್ತಾರೆ, ಇಲ್ಲಿ ಗಿಲ್ಲಿಗೆ ಡೌಟ್ ಇದೆ, ಅಳ್ತಿದ್ದಾಳ ಅಲ್ಲೋಗಿ ಮೇಲ್ಗಡೆ ಕೂತಿದ್ದಾರ ಅಳ್ತಿದ್ದಾಳ ಅಂತ. ಆದ್ರೂ ಕೂಡ ಸ್ಪಂದನ ಹೇಳಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸ್ಪಂದನ ಹೇಳ್ಬಾರ್ದಾಗಿತ್ತು. ಕೊನೆ ತನಕ ಬಿಗ್ ಬಾಸ್ ಹೇಳೋ ತರ ಆಗಿರೋ ಚೆನ್ನಾಗಿರ್ತಾ ಇತ್ತು. ಗಿಲ್ಲಿ ನೀವು ಸೋತಿದ್ದೀರಾ ಗೆದ್ದಿದ್ದೀರಾ, ನಿಮ್ಗೇನ್ ಅನ್ಸುತ್ತೆ ಅಂತ ಬಿಗ್ ಬಾಸ್ ಪ್ರಶ್ನೆ ಕೇಳೋ ತರ ಆಗಿ ಅವಾಗ ಹೆಂಗಿರೋ ಅವ್ರಿಗೆ ಗೊತ್ತಿರೋದಿಲ್ವಲ್ಲ, ಹತ್ತಿರೋದು ಎಲ್ಲರ ಮುಂದೆ ಹತ್ತಿಲ್ಲ ಅವರು, ಸ್ಪಂದನಾಗ ಮಾತ್ರ ಗೊತ್ತಿರುತ್ತೆ. ಸೊ ಅದು ಹೇಳ್ದೇ ಇದ್ರೆ ಚೆನ್ನಾಗಿರ್ತದೆ. ಸ್ಪಂದನ ಏನಂದ್ರೆ ನೀವಿಬ್ರು ಚೆನ್ನಾಗಿ ಒಳ್ಳೆ ಬಾಂಡಿಂಗ್ ಇತ್ತು, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ನೀನೋ, ತುಂಬಾ ಹರ್ಟ್ ಆಗಿದೆ ಹುಡುಗಿ, ಹೋಗೋರ ಹತ್ರ ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳಿದಾಗ್ಲೂ ಕೂಡ ಅವ್ರಿಲ್ಲ, ನಾನು ಎಲ್ಲ ಸಮಾಧಾನ ಎಲ್ಲ ಮಾಡಕ್ ಹೋಗಲ್ಲ, ನಾನು ಏನ್ ಗಿಲ್ಲಿ ಏನಾಗಿದೆ ನಿನ್ಗೆ ಅಂತ ಸ್ಪಂದನ ಅವರು ಆ ಥರ ಹೇಳ್ತಿರ್ತಾರೆ. ಬಟ್ ನೋಡಿ, ಅದು ಅವರಿಬ್ರು ಪೇರ್ ನೋಡೋದಕ್ಕೆ ತುಂಬಾ ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ತುಂಬಾ ಟ್ರೆಂಡ್ ಕೂಡ ಚೆನ್ನಾಗಿದೆ. ಬಟ್ ಅವ್ರು ಇವನ್ ರೇಗ್ಸೋದ್ ಕೂಡ ಫನ್ ತುಂಬಾ ಚೆನ್ನಾಗಿತ್ತು, ತುಂಬಾ ಫನ್ ಆಗಿ ರೇಗಿಸ್ತಾ ಇದ್ರು ಕಾವ್ಯನ. ಆ ತರ ರೇಗಿಸ್ದಾಗ ನಾವು ನೋಡ್ಬೇಕು, ಚೆನ್ನಾಗಿ ರೇಗಿಸ್ತಾ ಇದಾರಲ್ಲ ಅಂತ ನಮಗೂ ಅನಿಸ್ತಿತ್ತು. ನಿನ್ನೆ ನಿಜವಾಗ್ಲೂ ಕೂಡ ಅದೊಂದು ಎಂಟರ್ಟೈನ್ಮೆಂಟ್ ಆಗಿ ತುಂಬಾ ಚೆನ್ನಾಗಿ ಮೂಡ್ ಬಂತದು, ಕಾವ್ಯಗೆ ರೇಗ್ಸೋದು, ಗಿಲ್ಲಿ ಅವ್ರು ರೇಗ್ಸೋದು. ಸೊ ಈ ತರದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿ ಅದು ಮೂಡ್ ಬರ್ತದೆ. ಏನಂತಾರೆ ಇವಾಗಾರು ಕಾವ್ಯ ರೇಗ್ತಾರ ಅಂತ ಅಲ್ಲೇ ಕ್ವಶನ್ ಮಾರ್ಕ್ ಆಗ್ತಿತ್ತು. ಸೊ ಆದ್ರೂ ಕೂಡ ಅಲ್ಲಿ ಯಾವುದೇ ರೇಗ್ಲಿಲ್ಲ ಅವರು. ಆದ್ರೂ ಕೂಡ ಅವರು ಮರ್ಯಾದೆ ಕೊಟ್ಕೊಂಡು ನೋಡಿ ನೀವೆಲ್ಲ ಈ ತರ ರೇಗಿಸ್ಬಾರ್ದು ಹಾಗೆ ಹೀಗೆ ಅಂತಾನೆ ಇದ್ರು. ಒಟ್ಟಲ್ಲಿ ಸ್ವಲ್ಪ ಒಂದು ಡೌಟ್ ಇತ್ತು. ಊಟದ ವಿಚಾರದಲ್ಲಿ ಅದೇನಾಯ್ತು, ಮನಸ್ಸಿಗೆ ತುಂಬಾ ಬೇಜಾರಾಗಿ ಸ್ಪಂದನ ಅವ್ರ ಜೊತೆ ಈ ತರ ತುಂಬಾ ಹಂಚ್ಕೊಂಡ್ಬಿಟ್ರು ಆ ವಿಚಾರದಲ್ಲಿ. ಅದ್ ಬಿಟ್ರೆ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿ ಅವರು ಚೆನ್ನಾಗಿ ಆಟ ಆಡಿದ್ರು, ತುಂಬಾ ಚೆನ್ನಾಗಿ ರೇಗಿಸಿದ್ರು ಕೂಡ. ಒಟ್ಟಲ್ಲಿ ಗಿಲ್ಲಿ ಅವರು ತುಂಬಾ ಸಖತ್ತಾಗಿ ನಿನ್ನೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಮಾತ್ರ, ತುಂಬಾ ಚೆನ್ನಾಗಿತ್ತು. ಗಿಲ್ಲಿನೇ ನೋಡಬೇಕು ಅಂತ ಮತ್ತೆ ರಿಪೀಟೆಡ್ ನೋಡ್ಬೇಕು ಅಂತ ಅನ್ನಿಸ್ತು ಆ ಎಪಿಸೋಡ್ನ. ಸೊ ಆ ಥರದ್ದೊಂದು ಫನ್ ಆಕ್ಟಿವಿಟೀಸ್ ಫನ್ ಆಗಿ ತಗೊಂಡು ಟಾಸ್ಕ್ನ ನೀಟಾಗಿ ಕಂಪ್ಲೀಟ್ ಆಗಿ ಮಾಡಿದ್ರು. ಇವನ್ ಕಿಚ್ಚ ಅವ್ರ ಸಾಹೇಬ್ರು ಕೂಡ ಕೊಟ್ಟಿರೋ ಬೋರ್ಡ್ ಕೂಡ ಎತ್ತಿಡ್ಬೇಕು ಅನ್ನೋ ಟಾಸ್ಕ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಅದನ್ನ ಮಾಡಿದ್ರು. ಆದ್ರೆ ಎಲ್ರಿಗೂ ಗಿಲ್ಲಿ ಮೇಲೆ ಡೌಟ್ ಇದೆ, ಗಿಲ್ಲಿನೇ ಎತ್ತಿಟ್ಟಿರೋದು ಅಂತ ಅಂದ್ರೆ ಕನ್ಫರ್ಮ್ ಆಗಿ ಗೊತ್ತು, ಬಟ್ ಏನೋ ಟಾಸ್ಕ್ ಕೊಟ್ಟಿರ್ಬೋದಲ್ಲ ಅಂತ. ಬಟ್ ಆದ್ರೂ ಇವರು ಎಲ್ಲಾ ಟ್ರೈ ಮಾಡ್ತಾರೆ. ರಾಶಿಕಾಗಿ ಹೈಟ್ ಆಗೋದಿಲ್ಲ, ನೀನ್ ಚೇರ್ ಹಾಕೊಂಡು ಹೋಗೋಣ ಅಂತ ಅವರು ಗೊತ್ತಾಗ್ಬಿಡುತ್ತೆ, ಇಲ್ಲ ನೀನೇ ಮಾಡಿರ್ತೀಯ ನೀನೇ ಮಾಡಿ. ಗಿಲ್ಲಿ ಹೆಂಗೆ ರಕ್ಷಿತನೇ ತಗೊಂಡಿದ್ದಾರೆ ಅನ್ನೋ ತರ ರಕ್ಷಿತನ ಮೇಲೆ ಡೌಟ್ ಪಾಯಿಂಟ್ ಔಟ್ ಮಾಡ್ತಿದ್ರು. ಪ್ರತಿಯೊಬ್ಬರು ಗೊತ್ತಾಗುತ್ತೆ, ಇಲ್ಲ ಗಿಲ್ಲಿದೆ ಈ ಖ್ಯಾತಿ ಎಲ್ಲ ಗಿಲ್ಲಿದೇನೆ ಅಂತ ತುಂಬಾ ಪಾಯಿಂಟ್ ಔಟ್ ಮಾಡ್ತಿದ್ರು. ತುಂಬ ಬೇಗ ಅವರು ಫೈಂಡ್ ಔಟ್ ಕೂಡ ಹೇಳ್ತಿದ್ರು, ಇಲ್ಲ ಗಿಲ್ಲಿಗೇನೋ ಪಕ್ಕ ಟಾಸ್ಕ್ ಕೊಟ್ಟಿರ್ತಾರೆ, ಗಿಲ್ಲಿದೆ ಕೆಲಸ ಇದು. ಯಾಕೆಂದ್ರೆ ಅವರೆಲ್ಲ ಅಲ್ಲೇ ಇದ್ರು, ಸೈಕಲ್ ತುಳಿಬೇಕಾದ್ರು ಎಲ್ಲ ಅಲ್ಲೇ ಇದ್ರು, ಮನೆಯವರೆಲ್ಲ ಅಲ್ಲೇ ಇದ್ರು, ಅಲ್ಲೇ ಅವರು ಮಾತಾಡ್ಕೊಂಡಿದ್ರು. ಇವರು ನೀರು ತಗೊಂಬ ಹೋಗು ಅಂತ ಹೇಳಿದಾಗ ಸೊ ಅಲ್ಲೇ ಅವರು ಲೇಟ್ ಮಾಡ್ತಾರೆ. ಅವ್ರಿಗೆ ಸ್ಪಂದನ ನೀಟಾಗಿ ಕ್ಯಾಚ್ ಮಾಡ್ತಾರೆ, ಇಲ್ಲ ಇದು ಹಿಂಗೆ ನೀನೇ ಮಾಡಿರ್ಚ ಪಕ್ಕಾ ಮಾಡಿರ್ಚ ಅಂತ. ಬಟ್ ಅವರು ಅದೇ ಒಳಗಡೆ ಇಟ್ಟಿರೋದು ಮಾತ್ರ ಇವರೆಲ್ಲ ಗೆಸ್ ಮಾಡ್ತಾರೆ, ಒಳಗಡೆ ಹೋಗಿರೋದಿಲ್ಲ, ಇಲ್ಲೆಲ್ಲ ಮುಚ್ಚಿಟ್ಟಿರ್ತಾರೆ ನೋಡಿ ಅಂತ. ಆದ್ರೆ ಇವರು ಟಾಸ್ಕ್ ಕೊಟ್ಟಿರ್ತಾರೆ, ಪಕ್ಕ ಇವ್ರಿಗೆ ಟಾಸ್ಕ್ ಕೊಟ್ಟೇ ಇದ್ದಾರೆ. ಇಲ್ಲ ಅಂದ್ರೆ ಆ ಬೋರ್ಡ್ನ ಮುಟ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಅದು. ಸೊ ಹಂಗಾಗಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗುತ್ತದ. ಇವ್ರಿಗೇನು ಗೊತ್ತಾ, ಫಸ್ಟ್ ಅನುಮಾನ ಬಂದಿದ್ದೆ ಅವರು ಹೊರಗಡೆ ಬರೋದಕ್ಕೆ ಲೇಟ್ ಮಾಡಿದ್ರು, ಅಶ್ವಿನಿ ಮತ್ತೆ ಗಿಲ್ಲಿ. ಅಲ್ಲಿ ಒಂದು ಅನುಮಾನ ಇತ್ತು. ಅದಾದ ನಂತರ ಈ ಕಾವ್ಯಗೆ ಏನೇನೋ ಅಂತ ಇರೋದು ಅಲ್ಲೂ ಕೂಡ ಜಸ್ಟ್ ತುಂಬ ಜನ ಅನುಮಾನ ಪಟ್ಟಿದ್ರು. ನೋಡಿ ರಜತ್ ಕೂಡ ಅಂತಾರೆ, ನೀನು ಇವತ್ತು ಈ ಥರ ಇಲ್ವೇ ಇಲ್ಲಲ್ಲ, ನೀನು ಈ ಥರ ಯಾಕಿದ್ಯಾ, ಒಂಥರ ಅದು ಮೆಂಟಲ್ ಥರ ಆಡ್ತಾ ಇದೆಯಾ ಹಾಗೆ ಹೀಗೆ ಅಂತ ಅದಕ್ಕೊಂದಿದ್ರು. ಮತ್ತು ನಿನ್ನೆ ಆ ಫೋಟೋ ಮಾಯ ಆದಾಗ ಅದನ್ನು ಫಸ್ಟ್ ಮಾಡಿಸಿದ್ದು ರಜತ್ ಫಿಕ್ಸ್ ಇತ್ತು, ರಜತ್ 100% ನೀನೇ ಮಾಡಿಸಿದ್ದು ಅಂತ ಹೇಳಿ. ಬಟ್ ಆದರೂ ಕೂಡ ಎಲ್ಲ ಹುಡುಕಾಡ್ತಾರೆ, ಎಲ್ಲರೂ
ಎಲ್ಲರೂ ಎಂಕ್ವೈರಿ ಮಾಡ್ತಾರೆ. ಬಟ್ ಅಲ್ಲಿ ಗಿಲ್ಲಿ ಅದನ್ನ ತಪ್ಪಿಸ್ಕೊಳ್ಳೋಕೆ ಬಹಳ ಪ್ರಯತ್ನ ಪಟ್ಟ. ನೋಡಿ ಆ ಫೋಟೋಗಳನ್ನ ಇಟ್ರೆ ನನ್ನ ಮೇಲೆ ಅನುಮಾನ ಪಡ್ತಾರೆ ಅಂತ ಹೇಳಿ ಅಲ್ಲಿ ರಕ್ಷಿತಾದಿತ್ತು ಅಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ. ಬಟ್ ಆನೆ ಭಾಷೆ ಎಲ್ಲ ಮಾಡೋದ್ರಲ್ಲೆಲ್ಲ ರೂಲ್ಸ್ ಇಲ್ಲ, ಆದರೂ ಕೂಡ ಮಾಡ್ಸೋಕ್ಕೆ ಹೇಳಿದ್ರು, ಅಲ್ಲಿ ಮಾಡಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಇನ್ನೂ ಡೌಟ್ ಜಾಸ್ತಿ ಆಯಿತು. ತುಂಬ ಇರಿಟೇಷನ್ ಆಗಿದ್ದು ನನಗೆ ಇವರು ಕ್ಯಾಪ್ಟನ್ ಎಲ್ಲರನ್ನು ಹೋಗಿ ಎಬ್ಸಿ ಮಾಡಿ ಏನು ನೀವು ನೋಡಿದ್ರ ನೀವು ಮಾಡಿದ್ರ, ನಂಗೆ ನಿಮಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಇಬ್ಬರು ಸೈಕಲ್ ತುಳಿತಾ ಇದ್ದಾರೆ, ನಿಮಗೆ ಮಲ್ಗೋದಕ್ಕೆ ಹೇಳಿದ್ದಾರೆ. ವಿಲನ್ನು ಆರಾಮಾಗಿ ನಿದ್ದೆ ಮಾಡೋದ್ಬಿಟ್ಟು ಎಲ್ಲರನ್ನ ಎಬಿಸಿ ಇರಿಟೇಟ್ ಮಾಡಿ 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 ಅದು ಒಂದು ನನಗೆ ಇರಿಟೇಟ್ ಆಯ್ತು ಚೈತ್ರ ಅವ್ರು ಮಾಡಿದ್ದು. ಅದನ್ನು ಬಿಟ್ಟರೆ ನಿನ್ನೆ ನೋಡ್ಬೇಕಪ್ಪ ಸ್ಕ್ರೀನ್ ಮೇಲೆ ಅಂತಂದರೆ ಗಿಲ್ಲಿನೇ, ಬರೀ ನನಗೆ ಗಿಲ್ಲಿನೇ ಆ್ಯಕ್ಚುಲಿ ಕಾಣಿಸ್ತಾ ಇದ್ದಿದ್ದು ಗಿಲ್ಲಿನೇ. ನಿನ್ನೆ ನೋಡಿ ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆ ಇನ್ನೊಂದ್ಸರಿ ಹೇಳ್ಬಿಡ್ಬೇಕು ಅಂದರೆ, ನಿನ್ನೆ ಕಾವ್ಯ ಕಣ್ಣೀರಿಟ್ಟಾಗ ಅದೆಷ್ಟು ಜನ ಗಿಲ್ಲಿ ಫ್ಯಾನ್ಸ್ ಕಾವ್ಯ ಫ್ಯಾನ್ಸ್ ಚಪ್ಪಾಳೆ ಹೊಡೆದ್ರು ನನಗೂ ಗೊತ್ತಿಲ್ಲ. ಹಬ್ಬ ಹತ್ತು ಬಿಟ್ಲಪ್ಪ ಅಂತ ಹೇಳಿ ಕೊನೆ. ಯಾಕಂದ್ರೆ ಎಷ್ಟೊತ್ತ ಈಗ ಟಾಂಟ್ ಮಾಡೋದಂತಂದ್ರೆ ಯಾರಿಗೆ ಇರಿಟೇಷನ್ ಆಗುತ್ತಾ ಆ ಪದಗಳನ್ನ ತಗೊಂಡು ಟಾಂಟ್ ಮಾಡ್ತಾನೆ ಇದ್ರು. ಟಾಂಟ್ ಮಾಡಿದೆ ಪ್ರೀ ಪ್ರೊಡಕ್ಟ್ ಅಂತ ಇದ್ರು, ನೀನೇನೋ ಆಡಿಲ್ಲ ಅಂತ ಇದ್ರು, ನೀನೇ ಲಕ್ಕಿ, ಸ್ಪಂದನಕ್ಕಿಂತ ನೀನೇ ಲಕ್ಕಿಯಾಗಿ ಬಂದಿರೋದು, ಆ ಪದಗಳನ್ನು ಕೇಳಿದಾಗ ಕಾವ್ಯ ಅಳ್ತಾನೆ ಇಲ್ಲ. ನಾವು ಅನ್ಕೊಂಡಿದ್ವಿ ಕಾವ್ಯ ಮೊದಲೇ ಸ್ಟ್ರಾಂಗ್ ಇಲ್ಲ, ಅಳದೇ ಇಲ್ಲ ಬಿಡು ಅಂತ ಹೇಳಿ. ಬಟ್ ಅದು ಗಿಲ್ಲಿ ಮಾತಾಡಿದ ಅನ್ನೋವಂತ ಒಂದೇ ಒಂದು ಕಾರಣಕ್ಕಾಗಿ ಅವ್ರ ಕಣ್ಣಲ್ಲಿ ನೀರು ಅಲ್ಲೇ ಗೊತ್ತಾಗ್ತಿದೆ ಅವರಿಬ್ರು ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಆ ಫ್ರೆಂಡ್ಶಿಪ್ ನೋಡೋದಕ್ಕೆ ನಿನ್ನೆ ಇಷ್ಟ ಆಯ್ತು. ನಿನ್ನೆ ಕಾವ್ಯ ಅದನ್ನೇ ಒಂದು ಮಾತು ಹೇಳಿದ್ರು, ನಂಗೆ ಬೇರೆಯವ್ರು ಯಾರು ಹೇಳಿದ್ರೆ ನಾನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಬಟ್ ಗಿಲ್ಲಿ ಹೇಳಿದಾನಲ್ಲ ಅದು ಯಾಕೋ ಹರ್ಟ್ ಆಗ್ತಾ ಇದೆ ಅನ್ನೋವಂಥದ್ದು. ನೋಡಿ ಆ ಫ್ರೆಂಡ್ಶಿಪ್ ನಿನ್ನೆ ಜಾಸ್ತಿಯಾಗಿ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಅಷ್ಟೇ ಎಷ್ಟು ನೋವು ಪಡ್ತಾ ಇದ್ಲು ಕಾವ್ಯ, ಅದ್ರ ಡಬಲ್ ತ್ರಿಬಲ್ ಗಿಲ್ಲಿ ನೋವು ಪಡ್ತಾ ಇದ್ದ. ಅವ್ರು ನೋಡುವಾಗ ಆತನ ಮುಖಾನೇ ಇರ್ಲಿಲ್ಲ. ನೋಡಿ ಎಲಿಮಿನೇಷನ್ ಅಂತ ಅಷ್ಟೇ ನನ್ ಮುಂದೆ ಅಳ್ಬಿಡ ಎಲ್ಲರೂ ಆ ನಾಮಿನೇಷನ್ ಮಾಡಿದಾಗ ಗಿಲ್ಲಿನ ತಳ್ಳಿರ್ತಾರೆ ಕಾವ್ಯ, ಅವಾಗ ಕೂಡ ಆತ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಿಡು ನನ್ನ ಕಾವ್ಯ ಅಲ್ವಾ ನಡೆಯುತ್ತೆ ಅಂತ ಹೇಳಿ ಬಂದ್ಬಿಟ್ಟಿದ್ರು. ಬಟ್ ಅದಾದ ನಂತರ ಈ ಒಂದು ಟಾಸ್ಕ್ ಇತ್ತಲ್ಲ ಅದಕ್ಕಿಂತ ಕೋಟಿ ಪಾಲು ನೋವು ಕೊಟ್ಟಿತ್ತು ಇವ್ರಿಗೆ. ಬಟ್ ಕಾವ್ಯನೂ ಮನಸ್ಸು ಗೆದ್ರು ನಿನ್ನೆ, ಅದ್ರ ಜೊತೆಗೆ ಗಿಲ್ಲಿನೂ ಮನಸ್ಸು ಗೆದ್ರು. ಗಿಲ್ಲಿ ಉಪವಾಸ ಎದ್ದು ತನ್ನ ಫ್ರೆಂಡ್ಶಿಪ್ನ ಉಳಿಸ್ಕೊಂಡ. ಕಾವ್ಯ ಇಷ್ಟೆಲ್ಲ ಮಾತನಾಡಿದ್ರು ಕೂಡ ಆತನ ವಿರುದ್ಧ ಮಾತನಾಡದೆ ತನ್ನ ಒಂದು ಬಾಂಧವ್ಯವನ್ನ ಎತ್ತಿ ಹಿಡಿದ್ರು. ಆ ಇಬ್ಬರ ಫ್ರೆಂಡ್ಶಿಪ್ಪು ನಾನೊಂದು 13 ಸೀಸನ್ನಲ್ಲಿ ನೋಡಿದ್ದೀನಿ. ಒಂದು 2-3 ಬಾಂಡಿಂಗ್ ಈ ತರ ಇದೆ. ಅದರಲ್ಲಿ ಟಾಪ್ ಅಂತ ಅನ್ಸಿದ್ದೆ ನನಗೆ ಇವರಿಬ್ಬರದು. ಯಾಕಂದ್ರೆ ಕಾವ್ಯ ಹೇಳಿದ್ ಯಾವ್ದು ಖುಷಿ ಆಯ್ತು ಅಂತ ಅಂದ್ರೆ ಫೋಟೋ ಅವ್ರು ಎತ್ತಿಟ್ಟಿದ್ದಾರೆ ಅಂದ್ರೆ ಅದ್ ಸೀಕ್ರೆಟ್ ಟಾಸ್ಕ್ ಇರ್ಬೋದು, ಹೇಳ್ದೇನೆ ಇರ್ಬೋದು, ಹೇಳ್ಬೇಡಿ ಅಂತ ಹೇಳಿರ್ಬೋದು ಅಂತ ಹೇಳಿ ಕೊಟ್ಟಿಲ್ಲ. ನಾವು ಎಷ್ಟೋ ಫ್ರೆಂಡ್ಶಿಪ್ ಇದ್ರಲ್ಲಿ ನೋಡಿದೀವಿ, ಒಂದು ಹಂತಕ್ಕೆ ಬಂದಾಗ ಒಂದು ಟಾಸ್ಕ್ ಅಂತ ಬಂದಾಗ ಬಿಟ್ಟು ಕೊಟ್ಟಿದ್ದು ಅಥವಾ ಬೇರೆ ಬೇರೆ ಮಾತನಾಡಿದ್ದು ನೋಡಿದೀವಿ. ಬಟ್ ಇದರಲ್ಲಿ ಕಾವ್ಯ ನಿನ್ನೆ ಕೂಡ ಅಷ್ಟೆಲ್ಲ ಮಾತಾಡ್ತಾ ಇದ್ರು ಕೂಡ ಕಾವ್ಯ ಬಿಟ್ಟು ಕೊಟ್ಟಿರಲಿಲ್ಲ. ಗಿಲ್ಲಿನೂ ಕೂಡ ಯಾರು ಇಲ್ಲದೆ ಇರುವಾಗ ಜಾಸ್ತಿ ರೇಗಿಸಿದ್ದೆ ಜಾಸ್ತಿ. ಕೆಲವೊಂದ್ಸರಿ ಅಶ್ವಿನಿ ಇದ್ದಾಗ ರೇಗಿಸಿದ್ದಾರೆ ಅಥವಾ ಬೇರೆ ಯಾರಾದ್ರು ಇದ್ದಾಗ ಕಡಿಮೆ ರೇಗಿಸಿರ್ಬೋದು. ಬಟ್ ಅವ್ರು ಇದ್ದಾಗ ಮಾತ್ರ ಪ್ರೀ ಪ್ರೊಡಕ್ಟ್ ಅದು ಇದು ಅಂತ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ನಿನ್ನೆ ಮಾತ್ರ ಅವ್ರಿಬ್ರು ಫ್ರೆಂಡ್ಶಿಪ್ ಇನ್ನೊಂದ್ ಸ್ವಲ್ಪ ಜನ ನೋಡೋರಿಗೆ ಒಂದ್ ಸ್ವಲ್ಪ ಮೇಲೆ ಖುಷಿ ಆಯ್ತು. ಚೆನ್ನಾಗಿದೆ ಫ್ರೆಂಡ್ಶಿಪ್. ಆದ್ರೂ ಎಲ್ಲೋ ಒಂದ್ ಕಡೆ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಅವರಿಬ್ರು ಕಾನ್ವರ್ಸೇಷನ್ ಈ ವೀಕ್ ಕಡಿಮೆ ಆಗಿದೆ. ಅಂದ್ರೆ ನಾಮಿನೇಷನ್ ಆಗಿರ್ಬೋದು ಎಲ್ಲದ್ರಲ್ಲೂ ಕೂಡ ಅಂದ್ರೆ ಕಾವ್ಯ ಅವ್ರು ಹೇಳ್ತಾನೆ ಇದ್ದಾರೆ ನಾಮಿನೇಷನ್ ಅಲ್ಲೂ ಅವರಿಗೆ ಅವರು ನಾಮಿನೇಟ್ ಮಾಡಿದ್ರು. ಜೊತೆಗೆ ಏನು ಅಂತಂದ್ರೆ ಹಾವು ಏಣಿ ಇದಿತ್ತಲ್ಲ ಅದ್ರಲ್ಲೂ ಕೂಡ ವಿಷಕಾರಿ ಅನ್ನೋದನ್ನ ಗಿಲ್ಲಿ ಕೊಟ್ರು. ಈಗ ಎಲ್ಲ ಒಂದ್ ಕಡೆ ಅವರ ಫ್ರೆಂಡ್ಶಿಪ್ ಒಂಚೂರು ಕಡಿಮೆ ಆಗಿದೆ. ಸ್ವಲ್ಪ ಒಂದೇನು ಅಂದ್ರೆ ಕಾವ್ಯಗೆ ನಾನು ಗಿಲ್ಲಿಯಿಂದ ಮೇಲ್ಗಡೆ ಬರ್ತಾ ಇದ್ದೀನಿ ಅನ್ನೋದು ಜನ ತಿಳ್ಕೊಬಾರ್ದು ಅಥವಾ ಮನೆಯನ್ನವ್ರು ತಿಳ್ಕೊಬಾರ್ದು ಅನ್ನೋದು ತಲೆಯಲ್ಲಿದೆ. ಆ ಕಾರಣಕ್ಕೆ ಏನ್ ಮಾಡ್ತಾ ಇದಾರೆ, ಜಸ್ಟ್ ಒಂದ್ ಸ್ವಲ್ಪ ಇಗ್ನೋರ್ ಮಾಡೋಣ ಅಂತ ಹೇಳಿ. ನೋಡಿ ಅಲ್ಲಿ ವಿಷಕಾರಿ ಅನ್ನೋದನ್ನು ಕೊಟ್ರು, ಅದ್ರ ಜೊತೆಗೆ ಏನೇನೋ ಅವ್ರಿಗೆ ಕೊಟ್ರು. ನಾನು ಇಷ್ಟು ದಿವಸ ಚೆನ್ನಾಗಿದ್ದು ನಕ್ಕಿದ್ದು ಅಥವಾ ನಾನು ಹುಷಾರಿಲ್ದೆ ಇರುವಾಗ ಊಟ ತಂದು ಕೊಟ್ಟಿದ್ದು ಎಲ್ಲಾನು ಗಿಲ್ಲಿನೇ ಮಾಡಿದಾನೆ. ಬಟ್ ಇನ್ನೊಂದು ವಿಷಕಾರಿ ಏಕೆ ಅಂತಂದ್ರೆ ನನ್ನ ನನ್ನ ಹುಡುಗಿ ಈ ತರ ಮಾತಾಡೋದು ಎಲ್ಲೋ ಬೇರೆ ತರ ಪೋರ್ಟ್ರೇಟ್ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ಸರಿ ಅವ್ರು ಮಾತನಾಡೋದಕ್ಕಿಂತ ಒಂದ್ ಸ್ವಲ್ಪ ಕಾವ್ಯನೇ ಅವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅದು ಕಾವ್ಯನ್ ತಪ್ಪಲ್ಲ. ನೀನು ಒಬ್ರು ಗಿಲ್ಲಿ 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 ಅಂತಾನೆ ಎಲ್ರು ಅನ್ಕೊಂಡಾಗ ಗಿಲ್ಲಿ ಕಪ್ ಎತ್ತಾನೆ ಕಾವ್ಯ ಅಲ್ವಾ. ಕಾವ್ಯನೂ ಕಪ್ ಎತ್ತಬೇಕು ಅಂತಂದ್ರೆ ಈ ಸ್ಟ್ರಾಂಗ್ ಒಬ್ಬ ಸ್ಪರ್ಧಿ ಜೊತೆಗೆ ತಾನು ಒಬ್ರು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೇಬೇಕು.
ನನಗೆ ಕಾವ್ಯ ಮಾಡಿದ್ದಂತೂ ಎಲ್ಲೂ ತಪ್ಪು ಅಂತ ಅನಿಸ್ಲಿಲ್ಲ. ಬಟ್ ನಾಮಿನೇಷನ್ ಅಂತ ಬಂದಾಗ ಆ ನಾಮಿನೇಷನ್ ಬೇಡಾಗಿತ್ತು ಅಂತ ಅನಿಸ್ತು ನನಗೆ. ಗಿಲ್ಲಿನ ನಾಮಿನೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಗಿಲ್ಲಿಗೆ ಕರೆದು ಸ್ಟೇಟ್ ವಾರ್ನಿಂಗ್ ಕೊಟ್ಟಿದ್ರೆ ಆತ ಎಲ್ಲೋ ಸುಧಾರಿಸ್ಕೊಳ್ತಾ ಇರಲಿಲ್ಲ ಗೊತ್ತಿಲ್ಲ. ನಾಮಿನೇಷನ್ ಮಾಡ್ಕೊಂಡ್ಬಿಟ್ರೆ ಸುಧಾರಿಸ್ಕೊಂಡ್ಬಿಡ್ತಾರೆ ಆಗಿದ್ರೆ. ಬಟ್ ಆದ್ರೂ ಕಾವ್ಯ ಅವ್ರು ಹೇಳಿದ್ದಾರೆ ಅಂದ್ರೆ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಅದ್ ನನಗೆ ಇಷ್ಟ ಆಗಲ್ಲ, ಇರಿಟೇಟ್ ಆಗ್ತಿದೆ. ಈಗ ನಾಮಿನೇಷನ್ ಮಾಡಿದ್ರೆ ಬಿಡ್ತಾರ? ಸಾಧ್ಯನೇ ಇಲ್ಲ. ನೋಡಿ, ಆತ ಕೆಟ್ಟದಾಗಿ ಪೋರ್ಟ್ರೇಟ್ ಮಾಡ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ಅದನ್ನ ಜೋಕ್ ಆಗಿ ಅದನ್ನ ಅವನು ಹೇಳಿದಾನೆ, ನಾನು ಜೋಕ್ ಆಗೇನೆ ಮಾಡ್ತಾ ಇದ್ದೀನಿ, ಜೋಕ್ ಆಗೇನೆ ನೀನು ತಗೋ, ಇದು ಸೀರಿಯಸ್ ಅಲ್ಲ ಅಂತಾನೆ ಮುಂಚೆನೆ ಹೇಳಿದಾನೆ. ಅದು ಜನರಿಗೆ ಇಷ್ಟ ಆಗ್ತಾ ಇದೆ, ಅಲ್ಲಿ ಆ ಮನೆಯವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಾವ್ಯ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದು ತಪ್ಪಲ್ಲ, ನನ್ನ ಪ್ರಕಾರ ಅದು ತಪ್ಪಲ್ಲ. ಓಕೆ, ಅದು ಸರಿ. ಇನ್ನು ರಜತ್ ಬಿಹೇವಿಯರ್ ಬಗ್ಗೆ ಏನ್ ಅನ್ಸುತ್ತೆ ಸರ್? ಅವರು ಮೊನ್ನೆ ಆಡಿದ್ದು ಕಿರ್ಚಾಟ, ಅದು ಹೆಣ್ಮಗಳು ಅಂತೆಲ್ಲ ನೋಡ್ದಲೆ ಬಾಯಿಗೆ ಬಂದು ಕಿರ್ಚಾಡ್ತಾ ಇದ್ರು. ಅವ್ರ ಬಿಹೇವಿಯರ್ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲೂ ಕೂಡ ಅವ್ರ ಬಿಹೇವಿಯರ್ ಹಾಗೇ ಇತ್ತು, ಈ ಸೀಸನ್ ಹಾಗೇ ಇದೆ. ಅಲ್ಲ, ಮಾತಾಡಲಿ ಹಾಗನ್ಬಿಟ್ಟು ಹೆಂಗಂದಂಗೆ ಮಾತಾಡೋದು, ತೊಡೆ ತಟ್ಟಿ ಬಾ ಆಚೆ ನೋಡ್ಕೊಳ್ಳೋಣ, ಗೇಟ್ ಆಚೆ ಬಂದ್ರೆ ನಾನು ನಿಮ್ಮನ್ನು ಖರ್ಚಿಪ್ ಮಾಡಿ ಒಳಗಡೆ ಇಟ್ಕೊಂಡ್ಬಿಡ್ತೀನಿ, ಈ ಥರ ಎಲ್ಲ ಹೇಳಿದಾಗ ಏನಾಗುತ್ತೆ, ಎಂಥವ್ರಿಗಾದ್ರು ಪರ್ಸ್ನಲಾಗಿ ತೊಗೊಂಡೋದ್ರೆ ಅದು ಶೋಭೆ ತರೋದಿಲ್ಲ. ಆ ಥರ ಅಲ್ಲೇನು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಎಷ್ಟು ಆಕೆಗೂ ಕೂಡ ಹೋಗೇ ಬಾರಿ ಅನ್ನೋದು ತುಂಬ ಜಾಸ್ತಿನೇ ಅಂತ ಅಂದರು. ಆಮೇಲೆ ಆತನಿಗೆ ಏನೋ ನನ್ನ ಮಗನೇ ಈ ಥರದ್ದೆಲ್ಲ ವರ್ಡೆಲ್ಲ ಯೂಸ್ ಮಾಡಿದ್ರು, ಕೆಲವೊಂದು ಪದ ಎಲ್ಲ ಅಲ್ಲಿ ಮ್ಯೂಟ್ ಆಗೋಯ್ತು. ಸೊ ಈ ಥರದ್ದೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಯಾರೇ ಆದರೂ ಕೂಡ ಅವರು ಒಬ್ಬರು ಸ್ಪರ್ಧೆ ಆಗಿರ್ತಾರೆ, ಅವ್ರದ್ದೇ ಆದ ಸ್ಥಾನ ಇರುತ್ತೆ, ಇವ್ರದ್ದೇ ಸ್ಥಾನ ಇರುತ್ತೆ. ಪ್ರತಿಯೊಬ್ಬರದ್ದು ಅವ್ರದ್ದು ಒಂದು ಕೇಪಬಿಲಿಟಿ ಇದ್ದಿದ್ದಕ್ಕೆ ಅಲ್ಲಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಇವ್ರು ಯಾವ ರೀತಿ ಆಟ ಆಡಬೇಕು, ಹೊಡೆಯೋಕೆ ಹೋಗ್ತಾರೆ, ಹೊಡೆದು ಬಿಡ್ತಾರೆ, ಈ ಥರದ್ದೆಲ್ಲ ಹೊಡೆಯೋಕೆ ಹೋಗ್ತೀನಿ ಹೊಡೆದು ಬಿಡ್ತೀನಿ ಅನ್ನೋ ರೀತಿ ಹೋಗ್ತಾರೆ. ಅದೆಷ್ಟು ಮಟ್ಟಿಗೆ ಸರಿಯಾಗಿ ಕಾಣಿಸ್ತೈತೆ, ಅದು ತುಂಬ ತಪ್ಪು. ಆ ರೀತಿ ರೌಡಿಸಮ್ ಥರ ಬಿಹೇವಿಯರ್ ಆಗೋಯ್ತು ಅನ್ನೋದು ಕೂಡ ಇವರು ಧ್ರುವಂತ್ ಕೂಡ ಹೇಳ್ತಾರೆ. ಇವೆಲ್ಲ ನನಗೂ ರೌಡಿಸಮ್ ಎಲ್ಲ ನೀನು ಮಾಡೋಕೆ ಹೋಗ್ಬಾರ್ತೀನೋ, ಏನೇನು ಮಾತಾಡೋ ಅಂತ. ಆದರೂ ತುಂಬ ತಾಳ್ಮೆಯಿಂದ ಕೆಲವೊಂದೆಲ್ಲ ಎಷ್ಟು ತಾಳ್ಮೆಯಿಂದ ಇರ್ತಾರೆ ಧ್ರುವಂತ್ ಅಂತಂದ್ರೆ ಆದಷ್ಟು ತಾಳ್ಮೆ ಇರ್ತಾರೆ. ಇವ್ರು ಜಾಸ್ತಿ ಅದನ್ನು ಟ್ರಿಗರ್ ಮಾಡ್ತಾ ಬರ್ತಾ ಇರ್ತಾರೆ. ನೀನು ನನ್ನ ಮಗನೇ ಅದು ಇದು ಈ ಥರ ಅಂತೆಲ್ಲ ಹೇಳ್ಕೊಂಬರ್ತಾರೆ. ಸೊ ಅದು ಮಾತು ನಿಜವಾಗ್ಲೂ ಆ ಥರದ್ದೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಯಾರಾದರೂ ಕೂಡ ಅಷ್ಟೇ. ಆಮೇಲೆ ಇವ್ರು ಅಶ್ವಿನಿ ಅವ್ರಿಗೂ ಕೂಡ ಅದೇ ರೀತಿ ಅಂತಾರೆ. ಆಮೇಲೆ ಇನ್ನೂ ನೀವು ನುಗ್ಬೇಕಾದ್ರೆ ನೋಡ್ಬೋದು ನೀವು, ಜೋರಾಗಿ ಪುಷ್ ಮಾಡೋದೆಲ್ಲ ಮಾಡ್ತಾರೆ. ಬೇರೆಯವರೆಲ್ಲ ಜಸ್ಟ್ ಹೀಗೆ ಪುಷ್ ಮಾಡ್ತಾರೆ, ಜಸ್ಟ್ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಬೀಳೋವಂಥದ್ದು ಇರುತ್ತೆ. ಇವ್ರು ಬೇಕು ಅಂತಲೇ ಜೋರಾಗಿ ಪುಷ್ ಮಾಡ್ತಾರೆ ಅಶ್ವಿನಿ ಅವ್ರನ್ನ, ಇನ್ನೊಬ್ರನ್ನ. ಸೊ ಆ ಥರ ಏನಾಗುತ್ತೆ, ಒಂದು ಹೆಣ್ಮಗುನ ಅಷ್ಟು ಫೋರ್ಸಬಲಿ ಪುಷ್ ಮಾಡಿದಾಗ, ಈಗ ಅವ್ರ ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ, ಅವ್ರ ಮನೆ ಹೆಣ್ಮಕ್ಳು ಈಗ ಅವ್ರ ಮನೇಲಿ ನೋಡ್ತಿರ್ತಾರೆ, ಎಲ್ಲರ ಮನೆಗಳಲ್ಲೂ ನೋಡ್ತಾ ಇರ್ತಾರೆ. ಏನಪ್ಪ ನಮ್ಮ ಮನೆ ಹೆಣ್ಮಗಳನ್ನ ಈ ರೀತಿ ಈ ಥರ ಜೋರಾಗಿ ಪುಷ್ ಮಾಡಿದ್ದಾನೆ, ಈ ರೀತಿ ಮಾತಾಡಿದ್ದಾನೆ ಅಂತ ಎಲ್ಲರಿಗೂ ಅನ್ಸುತ್ತೆ, ನೋಡೋರ್ಗೂ ಅನ್ಸುತ್ತೆ. ಇವಾಗ ಅವ್ರ ಮನೆ ಹೆಣ್ಮಕ್ಳು ಆದ್ರೆ ಇವ್ರಿಗೆ ಅಷ್ಟೇ ರೀತಿ ಕೋಪ ಬರೋದಿಲ್ವಾ? ಇವ್ರಿಗೆ ಅಣ್ಣನ ತಮ್ಮನ ಇದ್ದೀರ ಅವ್ರಿಗೂ ಬಿಡ್ತಾರಾ? ಅವರು ಅದೇ ರೀತಿ ಪರ್ಸನಾಗಿ ತೊಗೊಂಡೋಗೋದಿಲ್ವಾ? ಸೊ ಆ ಥರ ಎಲ್ಲ ಆಗುತ್ತೆ. ಅವರು ಆ ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ ರೀತಿ ಕಂಟ್ರೋಲ್ ಮಾಡ್ಕೊಂಡಿಲ್ಲ, ಹಿಂಗೆ ಹೋಗ್ತಾ ಇದ್ರೆ, ಹಿಂಗೆ ಬೈಕೊಂಡು ಹಿಂಗೆ ನಾನು ನೋಡ್ಬಿಡ್ತೀನಿ, ಆಚೆ ಗೇಟ್ ಆಚೆ ಬಂದರು ಬಿಡೋದಿಲ್ಲ, ಗೇಟ್ ಆಚೆ ಬಂದರು ಇದೇ ಥರ ಮಾತಾಡಿ ನೋಡ್ಬಿಡ್ತೀನಿ ಮಾಡ್ತೀನಿ ಅಂತಂದರೆ ಕಾನೂನು ಎಲ್ಲರಿಗೂ ಒಂದೇ ಇರುತ್ತೆ. ಯಾರಾದರೂ ಕೂಡ ಕಾನೂನು ಬಿಡೋದಿಲ್ಲ, ಅದು ಗೊತ್ತಿರೋವಂಥ ವಿಚಾರನೇ. ಇವರು ಮಾತು ಸ್ವಲ್ಪ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನೊಂದು ಮಾತಿದೆ. ಬಟ್ ನಾನು ಇದರಲ್ಲಿ ಒಂದು ಸ್ವಲ್ಪ ಉಲ್ಟಾ ಹೋಗ್ತೀನಿ, ರಜತ್ ಪರವಾಗಿ ಹೋಗ್ತೀನಿ. ನಾನು ಹೆಂಗೆ ಹೇಳ್ತೀನಿ, ನಾನು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಓಕೆ, ಟಾಸ್ಕಲ್ಲಿ ಧ್ರುವಂತದ ಆರಂಭ ಆಗುತ್ತೆ. ಏನು ಗೊತ್ತಾ, ಇವ್ರು ನಾಮಿನೇಷನ್ ಮಾಡಿದವ್ರು ಬೇರೆ, ನಾಮಿನೇಟ್ ಆದವ್ರು ಬೇರೆ. ರಜತ್ ನಾಮಿನೇಟ್ ಆದವರು, ಅಲ್ಲಿ ಮಾತಾಡಿದ್ದು ಯಾರು? ಧ್ರುವಂತ್. ಮಾತಾಡಬಾರ್ದು ಅನ್ನುವಂಥ ರೂಲ್ಸ್ ಇದೆ. ಏನೋ ಒಂದು ಟಾಂಟ್ ಹೊಡಿತಾರೆ ರಜತ್ಗೆ. ಅಲ್ಲಿ ಆತ ಕೇಳ್ತಾನೆ ಏನೋ ಅಂತಾನೆ ಕೇಳ್ತಾನೆ. ಅವರು ಮುಗಿ ಬೀಳ್ತಾರೆ, ಇವರು ಮಾತಾಡ್ತಾರೆ. ನನಗೆ ಯಾಕೋ ರಜತ್ ತಪ್ಪು ಅನಿಸ್ಲಿಲ್ಲ ಇಲ್ಲಿ. ಮತ್ತೆ ಧ್ರುವಂತ್ ತುಂಬಾ ಚೆನ್ನಾಗಿ ಮಾತಾಡಿದ್ರಾ? ನೀವು ತಾವು ಮಾತಾಡಿಲ್ಲ. ಅವನು ಏಕವಚನದಲ್ಲಿ ಮಾತಾಡಿದ್ರು, ಇವರು ಏಕವಚನದಲ್ಲಿ ಮಾತಾಡಿದ್ರು. ಸುದೀಪ್ ಸರ್ ಹೇಳಿದ್ದಾರೆ, ನೀನ್ ಲೇ ಅಂದ್ರೆ ನೀವು ಲೇನೇ ಅನ್ನಿ, ನೀನ್ ಯಾಕೋ ಅಂದ್ರೆ ಯಾಕೋನೋ ಅನ್ನಿ. ಅದಕ್ಕೆ ಇವರು ಮಾತಾಡಿದ್ರು. ಓಕೆ, ನಾನು ರಜತ್ ಪರವಾಗಿದ್ದೀನಿ, ಅವ್ರ ಶಬ್ದಗಳಿಗೆ ನಾನು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಬಟ್ ಎರಡು ಕಡೆಗೂ ಆಗಿದೆ. ಇನ್ನೊಂದು ಅಶ್ವಿನಿ ಮೇಡಮ್ ಹತ್ರ ಬರೋಣ.
ಅಶ್ವಿನಿ ಮೇಡಮ್ ಯಾವಾಗ ಬಹುವಚನವರೆಗೂ ಮಾತಾಡಿದ್ರು, ರಜತ್ ಅಲ್ಲಿವರೆಗೂ ಬಹುವಚನ ಮಾತಾಡಿದ್ದಾರೆ. ಓಕೆ, ಆ ಟಾಸ್ಕಲ್ಲಿ ವಿಷಯದಲ್ಲಿ ಬೇರೆ ಬೇರೆ ಟಾಂಟ್ಗಳನ್ನು ಹೊಡೆದಿರ್ಬೋದು, ಇಲ್ಲ ಅನ್ನಲ್ಲ. ಬಟ್ ಬಹುವಚನ ಏಕವಚನ ಅಂತ ಬಂದಾಗ ಇದನ್ನ ರಜತ್ ಕೂಡ ಬಹುವಚನ. ಯಾವಾಗ ಅಶ್ವಿನಿ ಅವರು ಏಕವಚನ ಬಳಸಿದ್ರು ಅವಾಗ ಇವರು ಯಾಕಲೆ ಏನಲೆ ಅಂತಾನೆ ಬಂದ್ರೆ ಅವ್ರನ್ನ ಜೋರಾಗಿ ಪುಷ್ ಮಾಡೋದಲ್ಲ, ಪುಷ್ ಮಾಡಿದ್ದು ಹೇಳ್ತೀನಿ. ಆಕ್ಚುಲಿ ಅಶ್ವಿನಿ ಅವರು ಕಚ್ಚಡ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ರು. ಪುಷ್ ಮಾಡಬಾರ್ದು ಅಂತ ಬಿಗ್ ಬಾಸ್ ರೂಲ್ಸ್ ಇದೆಯಾ? ಬಿಗ್ ಬಾಸ್ ರೂಲ್ಸ್ ಇರೋದೇ ಪುಷ್ ಮಾಡಿ ಅಂತ. ಜೋರಾಗಿ ಪುಷ್ ಮಾಡಿ ನೀವು ನಿಧಾನವಾಗಿ ತಳ್ಳಿ ಅಥವಾ ನೀರಲ್ಲಿ ಹೀಗಿಳಿಸಿ ಏನೂ ಇರಲಿಲ್ಲ. ಪುಷ್ ಮಾಡಬೇಕು. ನಿಜ ಹೇಳ್ತೀನಿ, ಅದೇ ತರ ಪುಷ್ ಮಾಡ್ಬೇಕು ತಾನೆ. ನಾಮಿನೇಷನ್ ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಈ ಸೀಸನ್ ಅಲ್ಲಿ ಅದೇ ಪ್ರಾಬ್ಲಮ್ ಆಗ್ತಾ ಇರೋ. ನಾಮಿನೇಷನ್ ಮಾಡೋದು, ಹೋಗಿ ಸಾರಿ ಕೇಳೋದು. ಬಟ್ ರಜತ್ ಅದನ್ನ ಮಾಡಿಲ್ಲ. ನಾಮಿನೇಷನ್ ತಳ್ಳು, ಅದೇನು ದೊಡ್ಡದಾಗೇನು ಪೆಟ್ಟತ್ತಿಲ್ಲ, ಹಂಗಂತ ಹೆಣ್ಮಕ್ಳನ್ನ ತಳ್ಳಬಾರ್ದು, ಓಕೆ ಒಪ್ಕೋತೀನಿ. ಬಟ್ ಆ ರೀತಿಯಾಗಿ ತಳ್ಳಿದ್ರಿಂದ ಅದೇನು ದೊಡ್ಡ ಪೆಟ್ಟತ್ತಿಲ್ಲ. ಬಟ್ ಆ ಒಂದು ಆಕ್ರೋಶದಿಂದ ಫಸ್ಟ್ ವರ್ಡ್ ಬರುತ್ತೆ ಕಚಡ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಜತ್ ಬೇರೆ ವರ್ಡ್ಸ್ಗಳನ್ನ ಯೂಸ್ ಮಾಡೋದಕ್ಕೆ. ನೀವು ಏನು ಕೊಟ್ಟಿದ್ದೀರೋ ಅದನ್ನ ವಾಪಸ್ ರಜತ್ ಕೊಟ್ಟಿದ್ದಾನೆ, ಇದನ್ನ ನಾನು ಅನ್ಕೋತೀನಿ. ಬಟ್ ರಜತ್ ಕೆಲವೊಂದು ಪದಗಳನ್ನ ಬಳಸಬಾರ್ದಾಗಿತ್ತು, ಓಕೆ. ಬಟ್ ಅವ್ರ ಕ್ಯಾರೆಕ್ಟರ್ ಹಾಗಿರೋದ್ರಿಂದ ಬಿಗ್ ಬಾಸ್ ಕಳೆದ ಸೀಸನ್ ಕೂಡ ಹಾಗೇ ಇತ್ತು. ಅವ್ರು ಹಾಗೇ ಮಾತಾಡಿದ್ರು, ಹಾಗೇ ನಾಮಿನೇಷನ್ ಮಾಡಿದ್ರು, ಹೀಗೆ ಪುಷ್, ಇದೇ ಟಾಸ್ಕ್ ಇತ್ತು, ಹೀಗೆ ಪುಷ್ ಮಾಡಿದ್ರು. ಅವಾಗ ನಾವು ಒಪ್ಕೊಂಡಿದ್ದು, ಈಗ ಯಾಕೆ ಒಪ್ಕೋಬಾರ್ದು ಅನ್ನೋದು ನಂದು. ಬಟ್ ರಜತ್ದು ಎಲ್ಲಿ ಬೆಂಕಿ ಕಾಣಿತ್ತು ಅಲ್ಲಿ ಹೊಗೆ ಆಡಿದೆ, ಅದಕ್ಕೆ ಇವ್ರು ರಿಯಾಕ್ಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಆದ್ರೂ ಒಂದೊಂದು ಪದ ಬಳಕೆ ಮಾಡಬಾರ್ದು. ಒಂದೊಂದು ಅದು ತುಂಬಾ ಓವರ್ ಮಾಡ್ಬಾರ್ದು. ಹೊಡೆದ್ ಬಿಡ್ತೀನಿ, ರಾಮ್ ಹೊರಗಡೆ ನೋಡ್ತೀನಿ, ನಾನು ಹಂಗೆ ನಂದು 6 ಪ್ಯಾಕ್ ಅಂಥವನ್ನೆಲ್ಲ ಬಳಸಬಾರ್ದು. ಗೇಮ್ಸಿಗೆ ಏನು ಬೇಕಲ್ಲ, ಓಕೆ ಹೋಗಲೇ ಬಾರಲೆ ಅದು ಇದು ಓಕೆ, ಹೊಡಿತೀನಿ ಬಡಿತೀನಿ, ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಷ್ಟೆ. ಅಂದರೆ ಚೈತ್ರ ಅವ್ರ ಬಗ್ಗೆ ಮಾತನಾಡೋಣ. ಚೈತ್ರ ಅವರು ಮೊದಲನೇ ವಾರ ಬಂದಾಗ ಸ್ಪಂದನ ಅವ್ರ ಪರವಾಗಿ ಆಡಿ ಗೆದ್ದಿದ್ರು, ಕ್ಯಾಪ್ಟನ್ಶಿಪ್ ಸಿಕ್ಕಿರಲಿಲ್ಲ ಅವ್ರಿಗೆ. ಈಗ ವಿಲನ್ ಅವ್ರಿಗೆ ಒಂದು ಕ್ಯಾಪ್ಟನ್ಶಿಪ್ಪನ್ನು ಕೊಟ್ಟಿದ್ದಾರೆ, ಅದು ಒಂಥರ ಖುಷಿ ಪಡೋ ವಿಚಾರ. ಆದರೆ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟಾದ್ಮೇಲೆ ನಾಮಿನೇಷನ್ಗೆ ಇವ್ರು ಇಷ್ಟಿಷ್ಟು ಜನನ ನಾಮಿನೇಟ್ ಮಾಡಬೇಕು ಅನ್ನೋ ಇದನ್ನ ಚೈತ್ರ ಅವ್ರು ಕೊಡಬೇಕಾಗಿರುತ್ತೆ. ಅದರಲ್ಲಿ ರಕ್ಷಿತಾ ಮತ್ತು ಅಶ್ವಿನಿ ಅವ್ರಿಗೆ ಕೊಡೋದೇ ಇಲ್ಲ, ಅವರು ಆ ಅಧಿಕಾರನೇ ಕೊಡಲ್ಲ. ಇದು ಎಷ್ಟು ಸರಿ? ರಜತ್ ಅವ್ರಿಗೆ 4 ಕೊಡ್ತಾರೆ, ರಜತ್ ಬಂದು 2 ವೀಕ್ ಆಗಿದೆ, ಅವ್ರಿಗೆ 4 ಕೊಡ್ತಾರೆ. ಇದು ಅಶ್ವಿನಿ ಅವ್ರ ವಾದ. ಅಶ್ವಿನಿ ಅವ್ರು ಹೇಳ್ತಿದ್ದಿತ್ತು ಅಂದ್ರೆ ಅವ್ರಿಗೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದು ಕೊಡ್ಬೋದಿತ್ತಲ್ವಾ? ಚೈತ್ರ ಅವ್ರ ಬಿಹೇವಿಯರ್ ಇತ್ತೀಚೆಗೆ ಚೇಂಜ್ ಆಗ್ತಿದೆ ಅಂತ ಹೇಳ್ತಾ ಇದ್ರು ಅಶ್ವಿನಿ. ಹೌದು, ಆಕ್ಚುಲಿ ಕೊಡ್ಬೇಕು. ಆಕ್ಚುಲಿ ನೋಡಿ, ರಜತ್ ಕೊಟ್ಟಿದ್ದು ಕೊಡಬಾರ್ದಾಗಿತ್ತು. ರಜತ್ ಅವ್ರಿಗೆ ಜಸ್ಟ್ 2 ವೀಕ್ಸ್ ಆಗಿದೆ, ಕೊಡಬಾರ್ದಿತ್ತು ಅಂತ ಅಲ್ಲ, ಅಟ್ಲೀಸ್ಟ್ ಕೊಡಿ. ಒಂದು 2 ಕೊಡ್ಬೋದಾಗಿತ್ತು, 4 ಕೊಡುವಂಥದ್ದು ಏನು ಬೇಕಾಗಿರಲಿಲ್ಲ. ಸೊ 4 ಯಾರು ಕೊಡಬೇಕಿತ್ತು? ಬಿಗಿನಿಂಗ್ ಯಾರಿದ್ದಾರೋ ಅವ್ರಿಗೆ ಕೊಡ್ಬೋದಾಗಿತ್ತು. ಅಶ್ವಿನಿ ಅವ್ರಿಗೆ 0 ಮಾಡಿದ್ದು ನನಗೂ ಯಾಕೋ ಅನಿಸಿಲ್ಲ. ರಕ್ಷಿತ್ ಅವ್ರಿಗೂ ಅಷ್ಟೇ, ಬಟ್ ಅವ್ರಿಗೂ 0 ಕೊಟ್ಟಿರಲ್ಲ, ನಾಮಿನೇಷನ್ ಮಾಡಬಾರ್ದು ಅಂತ. ಅದು ನನಗೆ ಯಾಕೋ ಸರಿ ಅನಿಸಿಲ್ಲ. ನನಗೆ ಗೊತ್ತಿರೋಂಗೆ ರಜತ್ ಮತ್ತು ಇವರು ಚೈತ್ರ ಅವರು ಇಬ್ಬರು ಒಂದಾಗಿ ಆಟ ಆಡ್ತಿದ್ದಾರೆ ಅಂತ ನನಗೆಲ್ಲ ಅನಿಸ್ತಾ ಇದೆ. ಸೊ ಅದು ಎಲ್ಲೋ ಆ ಜಾಗದಲ್ಲಿ ಫೇರ್ ಅಂತ ನನಗೂ ಅನಿಸ್ಲಿಲ್ಲ ಅದು. ಸೊ ರಜತ್ ಕೊಡಬಾರ್ದಾಗಿತ್ತು. ಸೊ ಅಲ್ಲಿ ಇವರಿಬ್ಬರು ಮಾತಾಡ್ಕೊಂಡೇ ಬಂದಿದ್ದಾರೆ ಆಟ ಆಡೋದಕ್ಕೆ ಅನ್ನೋದು ಅಲ್ಲಿ ಒಂಥರ ಎದ್ದು ಕಾಣಿಸ್ತಿತ್ತು. ಸೊ ಅವ್ರಿಗೆ ಬೇರೆಯವ್ರ ರಜತ್ಗೆ 1 ಕೊಡಬೋದಾಗಿತ್ತು ಅಥವಾ 0 ಕೊಡಬೋದಾಗಿತ್ತು. ರಜತ್ ಇನ್ನೂ 1-2 ವಾರ ನೀವು ನೋಡಬೇಕು, ಇನ್ನೊಂದು 2 ವಾರ ಆಟ ಆಡೋಣ, ನಮ್ಗೆ ಇನ್ನೂ ಗೊತ್ತಾಗ್ಬೇಕು ಮನೆ, ಇನ್ನು ಇಲ್ಲಿರೋ ಕಂಟೆಸ್ಟೆಂಟ್ ಬಗ್ಗೆ ನಾವು ಇನ್ನೂ ತಿಳ್ಕೊಳ್ಳೋಣ. ಸೊ 0 ಕೊಟ್ಟಿರೋ ಅದೊಂದು ಲೆಕ್ಕಾಚಾರ ಎಲ್ಲೋ ಕರೆಕ್ಟ್ ಅಂತ ಅನ್ಬೋದಾಗಿತ್ತು. ಒಂದೇ ಸತಿ 4 ಜನ ಕೊಟ್ಟಿರೋದು ಅದು ನನಗೂ ಹೇಳಬೇಕು ಅಂತಂದರೆ ನನಗೆ ಈಗ ಸರಿ ಸೂಕ್ತ ಅಂತ ನನಗೂ ಅಂತ ಫೇರ್ ಅಂತ ಅನಿಸ್ಲಿಲ್ಲ. ಸೊ ಅದರಲ್ಲಿ ಇವರು 3 ಅಥವಾ ಇವರು ಅಶ್ವಿನಿ ಅವರು ಕೊಡ್ಬೋದಾಗಿತ್ತು, ಧ್ರುವಂತವ್ರು ಕೊಡ. ಇವನ್ ಅದರಲ್ಲಿ ಎಸ್ಕೇಪ್ ಆಗಿ ಗ್ರೇಟಾಗಿ ಎಸ್ಕೇಪ್ ಆಗಿದ್ದು ಮಾಲು ಅವರು. ಅವ್ರ ಹೆಸರೇ ಬರಲಿಲ್ಲ. ಅದು ಈಗ ನಾವು ಅದೇ ನೋಡ್ತಾ ಇದ್ವಿ, ಎಲ್ಲಿ ಯಾರು ಫ್ರೇಮಲ್ಲೇ ಇಲ್ವಲ್ಲ ಅಂತಾರೆ ಮಾಲು ವಾಯ್ಸ್ ಬಂದಾಗ. ಸೊ ಅಲ್ಲಿ ಮಾಲು ಅವರೇ ಕಾಣಿಸೋದಿಲ್ಲ. ಮಾಲು ಅವರು ಏನೋ ನಾಮಿನಿ ಕೂಡ ಆಗೋದಿಲ್ಲ. ಅಲ್ಲಿ ಜಾಸ್ತಿ ನಾಮಿನೇಟ್ ಮಾಡಿದ್ದು ಗಿಲ್ಲಿ, ರಜತ್ ಮತ್ತೆ ರಕ್ಷಿತಾ. ನಿಮ್ಗೊಂದು ಟಾಸ್ಕ್ ಅಂತ ಕೊಟ್ಟಾಗ, ಬಟ್ ಚೈತ್ರ ಜೊತೆಗೆ ಯಾರು ಚೆನ್ನಾಗಿದಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿರ್ಲಿರೋರಿಗೆ 0 ಯಾರಿಗಾದ್ರೂ ಕೊಡ್ಲೇಬೇಕಾಗಿತ್ತಲ್ಲ ಮತ್ತೆ, ಹೌದಲ್ವಾ? ನೀವು 0 ಈಗ ಧ್ರುವಂತ ಕೊಟ್ಟಿದ್ರು, ಅವನಿಗೂ ನನಗೂ ಅವಕಾಶ ಕೊಡಬೇಕಾಗಿತ್ತು ಅಂತಾನೆ. ಗಿಲ್ಲಿ ಕೊಟ್ಟಿದ್ರು ನನಗೂ ಅವಕಾಶ. ಯಾರು ಅವ್ರ ಜೊತೆಗೆ ಚೆನ್ನಾಗಿಲ್ಲೋ, ಯಾಕೆಂದ್ರೆ ರಕ್ಷಿತಾ ಜೊತೆಗೆ ಒಂದು ಸ್ವಲ್ಪ ಕಿರಿಕಿದೆ, ಅಶ್ವಿನಿ ಜೊತೆಗೂ ಕಿರಿಕಿದೆ, ನಿಮ್ಗೆ ಬೇಡ, ಓಕೆ ನನ್ನ ಫ್ರೆಂಡ್ ಯಾರಪ್ಪ ರಜತ್ಗೆ ನಾನು 4 ಕೊಡ್ತೀನಿ, ಗಿಲ್ಲಿಗೆ 5 ಕೊಡ್ತೀನಿ, ಅದು ಅವ್ರವ್ರ ಇಷ್ಟ. ಬಟ್ ಅಲ್ಲಿ ಅನ್ಫೇರ್ ಆಯ್ತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ರಾಮ್ ಹೇಳ್ದಂಗೆ ಅನ್ಫೇರ್. ಮಾಡುವ ಆಟ ನನಗೆ ನಿಜವಾಗ್ಲೂ
ಸಾಕು ಅಂತ ಅನಿಸಿದೆ. ಇಲ್ಲಿಗೆ ಸ್ಟಾಪ್ ಆಗಬೇಕಾಗಿತ್ತು. ಎಲ್ಲೂ ಕಾಣಿಸ್ತಾ ಇಲ್ಲ. ನೀವು ಟಾಸ್ಕ್ ಅಂತ ಬಂದಾಗ್ಲೂ ಕಾಣಿಸ್ತಾ ಇಲ್ಲ, ಒಂದು ಆಕ್ಟಿವಿಟಿ ಬಂದಾಗ್ಲೂ ಕೂಡ ಅಷ್ಟು ಹೈಪಲ್ಲಿ ತುಂಬಾ ಚೆನ್ನಾಗಿ ಮಾಡಿದ ಅನ್ನುವಂಥದ್ದು ಇಲ್ಲ. ರಾಕ್ಷಸ ಕೊಟ್ಟಿದಾರಲ್ವಾ, ಅದ್ರಲ್ಲೂ ಏನು ಕಾಣಿಸ್ತಾನೆ ಇಲ್ಲ. ಒಂದು ಫ್ರೇಮ್ ಅಲ್ಲಿ ಕೂಡ ಕಾಣಿಸ್ತಿಲ್ವಲ್ಲ. ಇವ್ರಿಗೆ ಹೋಲಿಸ್ಕೊಂಡ್ಬಿಟ್ರೆ ಜಾಹ್ನವಿ ಇನ್ನೂ ಬೆಟರ್ ಅಲ್ವಾ. ಆಕ್ಚುಲಿ ಮಾಳು ಉತ್ತರ ಕರ್ನಾಟಕದ ಓಟ್ಸ್ ಬೀಳ್ತಾ ಇದೆ, ಬಟ್ ಏನ್ ನೋಡಿ ಆಗ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಸ್ಟೆಮಿನಾ ಇದೆ. ನಮ್ಗೆ ಸುದೀಪ್ ಸರ್ ಹೇಳ್ತಾರೆ ತುಂಬಾ ಒಳ್ಳೆ ಸ್ಟೆಮಿನಾ ಇದೆ ನಿಮಗೆ, ಒಬ್ಬ ಒಳ್ಳೆ ಆಟಗಾರ, ಬಟ್ ಅದನ್ನ ತೋರಿಸಿ ಅನ್ನುವಂಥದ್ದನ್ನು ಒಂದು ವಾರ್ನಿಂಗು ಇದೆ. ಬಟ್ ಅದು ವಾರ್ನಿಂಗ್ ಆದ್ಮೇಲೆ ಇವ್ರು ನಾಮಿನೇಟ್ ಆಗಿಲ್ಲಲ್ಲ, ಹೊರಗಡೆ ಹೆಂಗ್ ಹೋಗ್ತಾರೆ ಇವ್ರನ್ನೇನು ಫೈನಲ್ ತನಕ ಕರ್ಕೊಂಡು ಹೋಗ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಮಾಳು ಅಲ್ಲಿಂದ ಎಸ್ಕೇಪ್ ಆಗಿದ್ದು ನನಗೂ ಪರ್ಸ್ನಲಿ ಇಷ್ಟ ಆಗಿಲ್ಲ. ಅದನ್ನ ಬಿಟ್ರೆ 1 2 3 4 5 ಆ ಒಂದು ನಾಮಿನೇಷನ್ ಪ್ರಕ್ರಿಯೆ ಚೆನ್ನಾಗಿತ್ತು. ಬಟ್ ಆ ಪ್ರಕ್ರಿಯೆನೇ 2 ದಿವಸ ಎಳಿತಾ ಇರ್ತಾರಪ್ಪ. ಅದು ಏನು ಮೊದಲೆಲ್ಲ ನಾಮಿನೇಷನ್ 15 ನಿಮಿಷ ಹೋಗ್ತಿತ್ತು, 2 ದಿವಸ ಬರೀ ಅದೇ. ಅದನ್ನ ಬಿಟ್ಟು ಏನಾದ್ರೂ ಒಂದು ಟಾಸ್ಕ್ ಆಡಿಸಿ ಇದೆ. ಈ ಟಾಸ್ಕ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಲಾಸ್ಟ್ ಎಲ್ಲ ಯಾರಿಗೂ ಒಂದೊಂದು ಏನೇನೋ ಸೀಕ್ರೆಟ್ ಟಾಸ್ಕ್ ಕೊಡ್ತಾ ಇದ್ರು, ಗೇಮ್ಸ್ಗಳನ್ನ ಇಡ್ತಾ ಇದ್ರು, ಹೊಡೆದಾಡೋದು ಬಡದಾಡೋದು ಏನೇನೋ ಇರ್ತಿತ್ತು. ಈಗ ನಾಮಿನೇಷನ್ ಮಾಡಕ್ಕೆ 2 ದಿನ, ಅವ್ರ ಬಗ್ಗೆ ಇವ್ರು ಏನಂದ್ರೆ, ಇವ್ರ ಬಗ್ಗೆ ಅವ್ರು ಏನಂದ್ರೆ, ಇದೇ ಆಗ್ಬಿಟ್ಟಿದೆ. ಅದನ್ನ ಬಿಟ್ಟು ಏನಾದ್ರೂ ಒಂದು ಚೆನ್ನಾಗಿರೋದು ಅಥವಾ ಕಾಮಿಡಿ ಟಾಸ್ಕು ಕೊಟ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಗಿಲ್ಲಿದೆ ಒಂದು ಟಾಸ್ಕ್ ಅಂತ ಅನಿಸ್ತು, ಬೇರೆ ನನಗಂತೂ ಏನೂ ಅನಿಸೇ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.